अगर आप संक्षिप्त में बोलेंगे तो सभी मान्य सदस्यों को अवसर मिल जाएगा, इससे संक्षिप्त में बोल लें अपनी बात। ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು 2007ರಿಂದ ಕೂಡ ಇವತ್ತು ಬರಪೀಡಿತ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಹಾಗೂ ಇನ್ನೂ ಕೂಡ ಬಯಲುಸೀಮೆ ಜಿಲ್ಲೆಗಳ ಜನರಿಗೆ ಹಾಗೂ ರೈತರಿಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆ ಬೇಕಂತ ನಾನು ಆಗ್ರಹಿಸ್ತಾನೆ ಬಂದಿದ್ದೇನೆ. ಇದೇ ನಿಟ್ಟಿನಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇದಕ್ಕೆ ಇವತ್ತು 3ನೇ ಹಂತದ ಸಂಸ್ಕರಣಾ ನೀರನ್ನು ಈ ಭಾಗಗಳಿಗೆ ನೀರು ಹರಿಸಬೇಕು ಅಂತ ಘೋಷಣೆಯನ್ನು ಮಾಡಿದ್ವಿ. ಎಲ್ಲ ಒಳ್ಳೆಯ ಯೋಜನೆಗಳಂತೆಯೇ ಇವತ್ತಿನ ಸರ್ಕಾರ ಬಂದು ಇದನ್ನು ಕೂಡ ರದ್ದು ಮಾಡಿದೆ. ಹಾಗಾಗಿ ಇವತ್ತು ಈಗಾಗಲೇ ಅನೇಕ ಸಂಸ್ಥೆಗಳು ವೈಜ್ಞಾನಿಕವಾಗಿ 2 ಹಂತದ ಸಂಸ್ಕರಣೆ ಮಾಡಿ ನೀರು ಹರಿಸೋದ್ರಿಂದ ಆರೋಗ್ಯಗಳ ಮೇಲೆ ಇವತ್ತು ದುಷ್ಪರಿಣಾಮ ಬೀಳುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ನಾನು 3 ವಿಷಯಗಳನ್ನು ಇವತ್ತು ಪ್ರಸ್ತಾಪ ಮಾಡ್ತೇನೆ. ವೈಜ್ಞಾನಿಕವಾಗಿ ಇವತ್ತಾಗಲೇ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ರೂಪಿಸಿದ್ದಾರೆ. 3 ಹಂತಗಳಲ್ಲಿ ಶುದ್ಧೀಕರಣ ಮಾಡಿದ ಮೇಲೆ ಇದನ್ನ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಅದೇ ರೀತಿ ಎತ್ತಿನ ಹೊಳೆ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ಹೇಳ್ತೇನೆ. 3ನೇ ಪರಿಹಾರ, ಕೃಷ್ಣಾ ನದಿಯ ನೀರನ್ನು ಹಂಚಿಕೆ ಮಾಡಿ ಕನಿಷ್ಠ 15 TMCಗಳನ್ನು ಈ ಭಾಗದ ಜನರಿಗೆ ನೀರನ್ನು ಕೊಟ್ಟು ಇವತ್ತು ಕಾಪಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೇನೆ. ಧನ್ಯವಾದಗಳು.